ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಫುಲ್ಲು ಸ್ಕ್ರೀನ್ನ ರೆಕಾರ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು OBS ಅಂತ ಸ್ಟುಡಿಯೋ. ಅದು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸಿಂಪ್ಲಿ OBS ಸ್ಟುಡಿಯೋ ಅಂತ ಹೊಡೀರಿ. OBS ನೋಡಿರಿ, ಬರ್ತಾಯಿದೆ ಸ್ಟುಡಿಯೋ ಡೌನ್ಲೋಡ್ ಅಂತ ಕೊಡಬೇಕಾಗುತ್ತೆ. ಅದ್ರ ಬಂದಾದಮೇಲೆ ನೀವು ಇಲ್ಲಿ ಬೇಜಾನ್ ಸಿಗುತ್ತೆ, ಅವೆಲ್ಲ ಬೇಡ. ಅದ್ರ ಬದಲು ನಿಮಗೆ ಇಲ್ಲಿ obsproject.com ಅಂತ ಇದ್ದಿಲ್ಲ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೋಡಿ ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ವಿಂಡೋಸ್ ಅಂತ ಇದೆ. ವಿಂಡೋಸ್ ಅದರಿಂದ ವಿಂಡೋಸ್ ತೋರಿಸ್ತಾ ಇದೆ. ಮ್ಯಾಕ್ ಆದರೆ ಮ್ಯಾಕ್ ಮಾಡ್ಬೋದು, ಮತ್ತು ಲೈನೆಕ್ಸ್ ಅದಕ್ಕೂ ನೀವು ಡೌನ್ ಮಾಡ್ಬೋದು. ದ ಒರಿಜಿನಲ್ ಓಪನ್ ಬ್ರಾಡ್ಕಾಸ್ಟಿಂಗ್ ಸಾಫ್ಟ್ವೇರ್ ಬಂಡಲ್ ವಿತ್ ಬೋತ್ 32 and 64 ವರ್ಷನ್ ಇಸ್ ಅವೈಲೇಬಲ್ ಓನ್ಲಿ ಫಾರ್ ವಿಂಡೋಸ್. ಓಕೆ ನೋಡಿ, ಒರಿಜಿನಲ್ ಮತ್ತು ಬ್ರಾಡ್ಕಾಸ್ಟ್ ಅದು 32 ಮತ್ತು 64 ವರ್ಷನ್ ಅದು ವಿಂಡೋಸ್ ಮಾತ್ರ ಅಂತೆ. ಓಕೆ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನೀವು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಇನ್ಸ್ಟಾಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದು ಕ್ಲಿಕ್ ಮಾಡಿದಕ್ಕೆ ನಿಮಗೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದಾಗಲೇ ಮಾಡಿದ್ದೀನಿ, ನಿಮ್ಗೆ ಬೇಡ. ಈಗ ತೋರಿಸ್ತೀನಿ ಎಲ್ಲಿದೆ ಅಂತ. ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ಒಂದು ಇಂಟರ್ಫೇಸ್ ಇರುತ್ತಲ್ಲ, ನಿಮ್ಮದು ಸ್ಟೋರೇಜಲ್ಲಿ ಇರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ಕ್ಲಿಕ್ ಮಾಡಿದಕ್ಕೆ ಹಿಂಗೆ ನೋಡಿ, ಆ ಥರ ಮಾಮೂಲಿ ನೀವು ಯಾವ ಥರ ಇನ್ಸ್ಟಾಲ್ ಮಾಡ್ತೀರೋ ಆ ಥರ ಪ್ರೊಸೀಜರ್ ಮೇಲೆ ನೀವು ನೋಡಿ ನೆಕ್ಸ್ಟ್ ಕೊಟ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ಅದು ಓಪನ್ ಮಾಡಿದ್ರೆ ಯಾವ ರೀತಿ ಇದೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿದೆ, ಈ ಥರ ಇದೆ. ಇದು ನಿಮ್ಮ ಒಂದು ರೆಕಾರ್ಡ್ ಆಗೋ ಸ್ಕ್ರೀನ್ ಫುಲ್ಲು ರೆಕಾರ್ಡ್ ಆಗಿದೆ ನೋಡಿ. ಜಾಸ್ತಿ ತೋರಿಸ್ತೀಯಲ್ವಾ, ಅದು ಮಾಮೂಲಿ ಹಂಗೆ ತೋರಿಸ್ತದೆ. ನೀವು ಬೇಕಾದ್ರೆ ನಿಮಗೆ ಎಷ್ಟು ಬೇಕಾದ್ರೆ ನೋಡಿ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಫುಲ್ಲು ಸ್ಕ್ರೀನು. ಮತ್ತು ನೀವು ಇಲ್ಲಿ ನಿಮಗೆ ಇದು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಓಕೆ, ಪ್ಲಸ್ ಅಂತ ಇದ್ದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಡಿಯೋ ಇನ್ಪುಟ್ ಕ್ಯಾಪ್ಚರು, ಆಡಿಯೋ ಔಟ್ಪುಟ್ ಕ್ಯಾಪ್ಚರ್, ಬ್ರೌಸರು, ಕಲರ್ ಸೋರ್ಸು, ಡಿಸ್ಪ್ಲೇ ಕ್ಯಾಪ್ಚರ್. ಅದು ಡಿಸ್ಪ್ಲೇ ಅಂದರೆ ಫುಲ್ಲು ನಿಮ್ಮ ಡಿಸ್ಪ್ಲೇ ಕ್ಯಾಪ್ಚರ್ ಮಾಡೋದು ನೀವು, ಅಥವಾ ನಿಮ್ಮ ಫೇಸ್ ಇದು ಮಾಡಬೇಕು ಅಂದರೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಓಕೆ, ಇಲ್ಲಿದ್ದೀರಾ, ಅದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವು ಬರುತ್ತೆ ನೋಡಿ. ಇನ್ನೊಂದು ಬೇಕಾದ್ರೆ ಹಾಕೊಂಡು ನೋಡಿ, ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಓಕೆ ಅಂತ ಕೊಟ್ಟರೆ ಬರುತ್ತದು. ಓಕೆ, ಅದಾದ್ಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಡಿಲೀಟ್ ಮಾಡಿ ನೋಡಿ. ಇದು ರಿಮೂವ್ ಅಂತ ಇದೆಯಲ್ಲ, ಆ ರಿಮೂವ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಓಕೆ, ಅದನ್ನು ಸೆಟ್ಟಿಂಗ್ ಬೇಕಾದ್ರೆ ಮಾಡ್ಕೊಬೋದು. ಓಕೆ, ಇಲ್ಲಿ ಓಕೆ, ಅದು ಹೋಗ್ಬಿಟ್ಟು ಇಲ್ಲಿ ಪ್ರಾಪರ್ಟೀಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಯಾವ ರೀತಿ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ.